ಸೈಜ್ ತೊಗೋಬೇಕು ಎಣ್ಣೆಗಾಯಿ ಮಾಡೋಕ್ಕೆ. ಈ ಸೈಜ್ ಈ ಥರ ಕಟ್ ಮಾಡಿ ಉಪ್ಪು ನೀರಾಗಿ ಹಾಕಿದ್ದೇನೆ ನಾನು ತೊಳ್ಕೊಂಡು ಸ್ವಚ್ಛಂಗೆ. ಆಮೇಲೆ ಇದಕ್ಕೆ ಸ್ಟಫಿಂಗ್ ಮಾಡೋಕ್ಕೆ ನಾನು ಮೊದಲೇ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ, ಆಮೇಲೆ ಒಂದು 4 ಸ್ಪೂನು ಶೇಂಗಾ ಬೀಜ, ಆಮೇಲೆ 1 ಸ್ಪೂನ್ ಗುರೆಳ್ಳು, 1 ಸ್ಪೂನ್ ಬಿಳಿ ಎಳ್ಳು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿನಿ ರೀ. ಆ ಪೌಡ್ರ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ನಮಗೆ ಈ ಬದ್ನೆಕಾಯಿ ಎಷ್ಟು ಬೇಕಾಗ್ತೈತೆ ಅಷ್ಟು ಪ್ರಮಾಣದಾಗ ಖಾರ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ರೀ. ಈಗ ಒಂದು ಬೌಲ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳಮಂತ್ರಿ. ಆ ಮಿಕ್ಸ್ ಮಾಡೋಕೆ ಒಂದು 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ಸಣ್ಣಗೆ, 1 ಟೊಮೆಟೊ ಕಟ್ ಮಾಡ್ಕೊಂಡಿನಿ ರೀ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕಡ್ಡಿ ಕರಿಬೇವಿನ ಸೊಪ್ಪು, ಆಮೇಲೆ ಸ್ಟಫಿಂಗ್ ಮಾಡ್ಕೊಂಡು ಅರ್ಧ kg ಬದ್ನೆಕಾಯಿ ತೊಗೊಂಡೇನಿ ರೀ. ಎಷ್ಟು ಬೇಕು ಅಷ್ಟು ಉಳ್ಳಾಗಡ್ಡಿ ಟೊಮೆಟೊನ ಇಂತ ಸೇರಿಸ್ಕೊಂಡ್ರಿ. ಯಾರಿಗಾರು ಸ್ವಲ್ಪ ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೋಬೋದು ರೀ. ನಮ್ಮ ಮನ್ಯಾಗ ಯಾರು ಹುಳಿ ತಿನ್ನಂಗಿಲ್ಲ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತೇನೆ ರೀ ನಾನು ಸ್ಟಫಿಂಗ್ ಮಾಡೋಕ್ಕೆ. ಉಪ್ಪು ಖಾರ ಎಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋರಿ. ಓಕೆ ಫ್ರೆಂಡ್ಸ್, ಸ್ಟಫಿಂಗಿಗೆಲ್ಲ ಈಗ ಮಸಾಲೆ ರೆಡಿ ಆಗೈತ್ರಿ. ಇದು ಬದ್ನೆಕಾಯಿ ಒಳಗೆ ಮಸಾಲೆ ತುಂಬ್ಕೊಡ್ಬೇಕು. ಮಾಡ್ಕೋಬೇಕು ಚೆನ್ನಾಗಿ. ಒಂದು ಮಸಾಲೆನ ಹಾಕ್ಕೊಂಡ್ಬಿಡ್ತೀವಿ. ಇದು ಹೇಗೆ ಬೇಕಾದ್ರೆ ಹಾಕ್ಕೊಂಡು ತಿನ್ನೋದು. ಬದನೆಕಾಯಿ ವೇಸ್ಟ್ ಮಾಡೋದು ಬೇಡ, ಹಾಕ್ಬೇಕು. ಇರೋಂಥ ಮಸಾಲೆ ನೀರನ್ನು ತೊಳೆದು ಹಾಕ್ಕೊಂಡ್ರಿ. ಎಷ್ಟು ಪ್ರಮಾಣ ಗ್ರೇವಿ ಬೇಕು ಅಷ್ಟು ನೀರು ಹಾಕೋಬೇಕು. ನಾನು ಗಂಟಾಕೈತಿ ಕುದ್ಮೇಲೆ ಇದು ಈಗ ನೀವು ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ಬಿಡ್ಬೇಕು ನೋಡ್ಕೊಂಡು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಚೆನ್ನಾಗಿ ಕುದಿಸ್ಕೊಳ್ಳೋ ಮತ್ತೆ ಇಷ್ಟಿರ್ಬೇಕು ನೋಡ್ರಿ. ಗ್ರೇವಿ ಕುದ್ಮೇಲೆ ಇನ್ನೂ ಗಟ್ಟಾಗೈತಿ. ಈಗ ಎಷ್ಟು ತಿಳುವೈತಿ ಅದು
ಚೆನ್ನಾಗಿ ಕುದ್ಮೇಲೆ ಎಲ್ಲ ಹೊಂದ್ಕೊತೈತಲ್ರಿ ಬದ್ನೆಕಾಯಿ ಜೊತೆ ಮಸಾಲೆ ಅವಾಗ ತೀರಾ ಗಟ್ಟಿಯಾಕೈತ್ರಿ ಅದು. ಸ್ವಲ್ಪ ಹೊತ್ತನ್ನು ಮುಚ್ಚಿಬಿಡೋಣ್ರಿ ಇದಕ್ಕೆ. ಮುಚ್ಚಿಬಿಡೋಣ. 2 ನಿಮಿಷ ಆದಮೇಲೆ ನೋಡೋದ್ರಿ. ಕುದಿತೈತ್ರಿ ಚೆನ್ನಾಗಿ. ಇನ್ನೊಂದು 2 ನಿಮಿಷ ಕುದಿಸೋಣ್ರಿ. ಇದು ಚೆನ್ನಾಗಿರಲಿ. ಫಸ್ಟ್ ಕ್ಲಾಸ್ ಎಣ್ಣೆಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ. ಸರಿಯಾಗಿ ಕುದ್ದೈತ್ರಿ. ಇದು ಕರೆಕ್ಟಾಗಿ ಬಂದೈತ್ರಿ ಎಣ್ಣೆಕಾಯಿ ಪಲ್ಯ. ಸುಮಿತ ಸೂಪರ್ ಆಗೈತೆ ನೋಡಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿ ಸರ್ವ್ ಮಾಡೋಣ. ಓಕೆ, ತಗೋರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಎಣ್ಣೆಗಾಯಿ ಪಲ್ಯ ರೆಡಿ. ಟೇಸ್ಟ್ ಮಾಡ್ತೇನೆ ಹೆಂಗೈತೆ ಅಂತ ಹೇಳ್ತೀನಿ. ನಾನು ಯಾವ ಥರ ಮಾಡಿ ಅದೇ ಥರ ಮಾಡ್ಕೊಂಡು ನೀವು ಟೇಸ್ಟ್ ನೋಡಿರಿ. ಚೆನ್ನಾಗಿ ಕುದ್ದಾವ ನೋಡ್ರಿ ಬದ್ನೆಕಾಯಿ. ಅವಾಗ ಬಿಸಿ ಅದ್ರಿ. ಪರ್ಫೆಕ್ಟಾಗಿ ಬಂದೈತೆ ನೋಡಿ. ಭಾರಿ ಟೇಸ್ಟ್ ಆಗೈತೆ. ನೋಡಿರಿ ಫಸ್ಟ್ ಕ್ಲಾಸ್ ಬಂದೈತೆ. ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೇನೆ ರೀ. ಭಾಳ ರುಚಿ ಆಗೈತೆ. ಪರ್ಫೆಕ್ಟಾಗಿ ಆಗೈತೆ. ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ನಾ ಯಾವ ಥರ ಮಾಡೀನಿ ಅದೇ ಥರ ಮಾಡ್ಕೊತೀನಿ ನೋಡಿರಿ. ಭಾಳ ಚೆನ್ನಾಗೈತೆ ರೀ. ಭಾಳ ಟೇಸ್ಟ್ ಆಗೈತೆ.